ಥರ ಪಾಯಿಂಟ್ ವೈಸ್ ತೊಗೊಳ್ತೀವಿ, ಅದೇ ಥರ ಇದನ್ನು ಕೂಡ ನಾವು ಪಾಯಿಂಟ್ ವೈಸ್ ತೊಗೊಳ್ಳುವಾಗ 9 ಬಾಲ್ನ ನಾವು 7 ಡೇಸ್ 8 ಡೇಸ್ ಥೆರಪಿ ಮಾಡ್ಕೊಳ್ಳೋ ಅಷ್ಟು ಬೆನಿಫಿಟ್ಟು ಇದು 1 ಡೇಯಲ್ಲಿ ನಮಗೆ ಏನಾಗ್ತಿದೆ ಬೆನಿಫಿಟ್ ಆಗ್ತಿದೆ. ಇದರಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂದರೆ ನಮಗೆ ವೇಟ್ ಕೂಡ ಬೇಗ ಲಾಸ್ ಆಗುತ್ತೆ, ಫ್ಯಾಟ್ ಕಡಿಮೆ ಆಗುತ್ತೆ, ಆಮೇಲೆ ಫೈಲ್ಸ್ ಪ್ರಾಬ್ಲಮ್ಸ್ ಕಡಿಮೆ ಆಗುತ್ತೆ, ಆಮೇಲೆ ಬೊಜ್ಜು ಕರಗುತ್ತೆ, ಆಮೇಲೆ BP ಶುಗರ್ ಎಲ್ಲ ನಾರ್ಮಲಿಗೆ ಬರುತ್ತೆ, ಥೈರಾಯ್ಡ್ ಪ್ರಾಬ್ಲಮ್ಸ್ ಕಡಿಮೆ ಆಗುತ್ತೆ, ತಲೆ ಮೇಲೆ ಇಟ್ಕೊಂಡಾಗ ತಲೆನೋವು ಆಗಿರ್ಬೋದು, ಮೈಗ್ರೇನ್ಸ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಹೇರ್ ಫಾಲ್ಸ್ ಆಗಿರ್ಬೋದು, ಇದೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಏನಾಗ್ತಿದೆ ಕಡಿಮೆ ಆಗ್ತಿದೆ. ನಾವು ಇದನ್ನು ಕೂಡ ಫೇಸ್ಗೆ ಯಾವ ಥರ ಯೂಸ್ ಮಾಡಬೇಕಂದ್ರೆ ಫೇಸ್ ಮೇಲೆ ತಗೊಳ್ಳುವಾಗ ಇದ್ರ ಲೈಟ್ ಎಲ್ಲ ನಮ್ಗೆ ಫೇಸ್ಗೆ ಬೀಳುವಾಗ ಇದ್ರ ವಾಮ್ಗೆ ನಮ್ಗೆ ಫೇಸಿಗೆ ಬೀಳುವಾಗ ಇದರಿಂದ ನಮ್ಗೆ ಏನಾಗುತ್ತೆ ಸ್ವೆಟ್ಟಿಂಗ್ ಬರುತ್ತೆ. ಒಳಗಡೆ ಏನೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಅದೆಲ್ಲ ಸ್ಕಿನ್ನಲ್ಲಿ ನಮ್ಗೆ ಏನಾಗುತ್ತೆ ಬೆವ್ರ ಮುಖಾಂತರ ಆಚೆ ಹೋಗುವಾಗ ಸ್ಕಿನ್ ಪ್ರಾಬ್ಲಮ್ಸು ಕೂಡ ಕಡಿಮೆ ಆಗುತ್ತೆ, ಪಿಂಪಲ್ಸ್ ಕಡಿಮೆ ಆಗುತ್ತೆ, ಸ್ಕಿನ್ ಗ್ಲೋ ಆಗುತ್ತೆ, ಆಮೇಲೆ ಕಲರ್ಸ್ ಬರುತ್ತೆ. ಇದೆಲ್ಲ ಪ್ರಾಬ್ಲಮ್ಸ್ ಏನಾಗ್ತಿದೆ ನಮ್ಗೆ ಈ ಪೋಟಾನ್ ಥೆರಪಿಯಿಂದ ಸಿಗ್ತಿದೆ. ಅದೇ ರೀತಿ ನಾವು ಹಾರ್ಟ್ ಮೇಲೆ ಆಗಿರ್ಬೋದು, ಆಮೇಲೆ ಹೊಟ್ಟೆಗೆ ಇಟ್ಕೊಳ್ಳುವಾಗ ಹಾರ್ಟ್ ಪ್ರಾಬ್ಲಮ್ಸ್ ಇರುವಂಥ ಅಪ್ಪ ಅಮ್ಮಂದ್ರಿಗೆ ಏನಾಗುತ್ತೆ ಒಳಗಡೆ ಹಾರ್ಟ್ ಮೇಲೆ ಏನು ಫ್ಯಾಟ್ಸ್ ಇರುತ್ತೆ ಆಮೇಲೆ ಅದೆಲ್ಲ ಏನಾಗುತ್ತೆ ಡೈಲಿ ಕರಗ್ತಾ ಹೋಗುತ್ತೆ. ನಾವು ಡೈಲಿ ಯೂಸ್ ಮಾಡುವಾಗ ಇರುವಂಥ ಫ್ಯಾಟ್ನ ಕಡಿಮೆ ಮಾಡ್ತಾ ಬ್ಲಡ್ನ ಚೆನ್ನಾಗಿ ಸರ್ಕ್ಯುಲೇಷನ್ ಮಾಡೋಕ್ಕೆ ಸಪೋರ್ಟ್ ಆಗುತ್ತೆ. ಅಂಥ ಟೈಮಲ್ಲಿ ವೇಟ್ ಇರುವಂಥ ಅಪ್ಪ ಅಮ್ಮಂದ್ರಿಗೆ ಏನಾಗಲ್ಲ ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ಸು ಕೂಡ ಬರಲ್ಲ. ಆಮೇಲೆ BP ಶುಗರ್ ಏನಾಗುತ್ತೆ ಜಾಸ್ತಿ ಇರುವಂಥ BP ಶುಗರು ನಾರ್ಮಲಿಗೆ ಬರುವಂಥ ಸಪೋರ್ಟ್ ಏನು ಮಾಡ್ತಿದೆ ಈ ಜೇಡ್ ಪೋಟಾನ್ ಥೆರಪಿ ನಮ್ಗೆ ಸಪೋರ್ಟ್ ಮಾಡ್ತಿದೆ. ಅದೇ ರೀತಿ ನಾವು ಇದನ್ನು ರೆಗ್ಯುಲರ್ ಆಗಿ ತಗೊಳ್ಳುವಾಗ ಏನಾಗುತ್ತೆ ಅಂದರೆ ನಾವು ಯಾವುದೇ ಮೆಡಿಸಿನ್ ಮೇಲೇ ಡಿಪೆಂಡ್ ಆಗಬೇಕು ಅನ್ನೋದು ಏನಿರಲ್ಲ. ನಾವು ಇಂಥ ಒಂದು ನ್ಯಾಚುರಲ್ ಥೆರಪಿ ಜೇಡ್ ಪೋಟಾನ್ ಥೆರಪಿ ಮಾಡ್ಕೊಳ್ಳುವಾಗ ನಾವು ಮೆಡಿಸಿನ್ ಇಲ್ಲದೆ ಆಗಿರ್ಬೋದು, ಆಮೇಲೆ ಆಪ್ರೇಷನ್ಸ್ ಇಲ್ಲದೆ ಆಗಿರ್ಬೋದು, ಎಲ್ಲ ಪ್ರಾಬ್ಲಮ್ಸ್ನ ಏನು ಮಾಡ್ಕೊಳ್ಬೋದು ಈ ಪೋಟಾನ್ ಥೆರಪಿಯಿಂದ ನಾವು ಸಕ್ಸಸ್ ಮಾಡ್ಕೊಳ್ಬೋದು, ಬೆನಿಫಿಟ್ನ ತಗೊಳ್ಬೋದು. ಯಾವುದೇ ಪ್ರಾಬ್ಲಮ್ಸು ನಮ್ಗೆ ಮೆಡಿಸಿನಿಂದ ಆಗ್ತಿದೆ ಅಲ್ವಾ, ಅದೆಲ್ಲ ಪ್ರಾಬ್ಲಮ್ಸ್ ಆಗಬಾರ್ದಂದ್ರೆ ನಾವು ಈ ಥೆರಪಿನ ಚೆನ್ನಾಗಿ ರೆಗ್ಯುಲರ್ ಆಗಿ ಮಾಡ್ಕೊಳ್ಳುವಾಗ ಚೆನ್ನಾಗಿ ಬೆನಿಫಿಟ್ ಆಗುತ್ತೆ. ತಲೆ ನಮ್ಮ ಅಮ್ಮಂದ್ರಿಗೆ ಇವಾಗ ಏನಾಗ್ತಿದೆ ಜಾಸ್ತಿ ಹೇರ್ ಫಾಲ್ಸ್ ಆಗ್ತಿದೆ. ಹೇರ್ ಫಾಲ್ಸ್ ಆಗೋದ್ರಿಂದ ನಾವು ತಲೆ ಮೇಲೆ ಇಟ್ಕೊಳ್ಳುವಾಗ ಹೇರ್ ಫಾಲ್ಸ್ ಕೂಡ ಕಡಿಮೆ ಆಗುತ್ತೆ, ಮೈಗ್ರೇನ್ಸ್ ಪ್ರಾಬ್ಲಮ್ಸ್ ಇರುತ್ತೆ, ಬ್ರೈನ್ ಟ್ಯೂಮರ್ ಪ್ರಾಬ್ಲಮ್ಸ್ ಇರುತ್ತೆ, ಆಮೇಲೆ ತಲೆಯಲ್ಲಿ ಕರೆಕ್ಟಾಗಿ ಅಮ್ಮಂದ್ರಿಗೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಿರಲ್ಲ, ಆಮೇಲೆ ತಲೆನೋವು ಜಾಸ್ತಿ ಇರುತ್ತೆ ಅಮ್ಮಂದ್ರಿಗೆ, ನೈಟ್ ಆಗಿರ್ಬೋದು ಡೇ ಆಗಿರ್ಬೋದು, ಈ ಥರ ಪ್ರಾಬ್ಲಮ್ಸ್ ಏನಾಗ್ತಿದೆ ಜಾಸ್ತಿ ಆಗ್ತಿದೆ ಇವಾಗ. ಅಂಥ ಪ್ರಾಬ್ಲಮ್ಸ್ ಇರುವಾಗ ನಾವು ಈ ಥೆರಪಿ ಮಾಡ್ಕೊಳ್ಳುವಾಗ ತಲೆ ಮೇಲೆ ಇಟ್ಕೊಂಡು 1-2 ಮಿನಿಟ್ಸ್ ಇಟ್ಕೊಳ್ಳುವಾಗ ಏನಾಗುತ್ತೆ ಅದು ನಾರ್ಮಲಿಗೆ ಬರುತ್ತೆ. ಒಂದು 6 ಅವರ್ಸ್ ಆಗಿರ್ಬೋದು, 1 ಡೇ ಆಗಿರ್ಬೋದು, ಏನಾಗಲ್ಲ ನಮಗೆ ಈ ತಲೆನೋವು ಆಗಿರ್ಬೋದು ಏನು ಕಾಣಿಸ್ಕೊಳ್ಳಲ್ಲ. ಅದೇ ರೀತಿ ನಾವು ಈ ತರ ಫೇಸಿಗೆ ಇಟ್ಕೊಳ್ಳುವಾಗ ಈ ಥರ ಫೇಸ್ಗೆ ಇಟ್ಕೊಳ್ಳುವಾಗ ಈ ಥರ ಲೈಟ್ಸು ಆಗಿರ್ಬೋದು, ಜೇಡ್ ಸ್ಟೋನ್ನ ನಾವು ಫೇಸ್ ಮೇಲೆ ಇಟ್ಕೊಳ್ಳುವಾಗ ಫೇಸ್ ಮೇಲೆ ಏನೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ, ಆಮೇಲೆ ಪಿಂಪಲ್ಸ್ ಇರುತ್ತೆ, ಆಯಿಲಿ ಸ್ಕಿನ್ಸ್ ಪ್ರಾಬ್ಲಮ್ಸ್ ಇರುತ್ತೆ, ಆಮೇಲೆ ಸ್ಕಿನ್ ಗ್ಲೋ ಆಗೋದಾಗಿರ್ಬೋದು, ಚಿಬ್ ಅಂತಾರಲ್ವ ಆ ಥರ ಪ್ರಾಬ್ಲಮ್ಸ್ ಆಗಿರ್ಬೋದು, ಕಣ್ಣಿನ ಪ್ರಾಬ್ಲಮ್ಸ್ ಇರುತ್ತೆ, ಕಣ್ಣು ಕರೆಕ್ಟಾಗಿ ಕಾಣಿಸಲ್ಲ, ಕಣ್ಣಲ್ಲಿ ಪರಿ ಬಂದಿದೆ, ಆಮೇಲೆ ಬ್ರೀತಿಂಗ್ಸ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಈ ಥರ ಎಲ್ಲ ಪ್ರಾಬ್ಲಮ್ಸು ಫೇಸಲ್ಲಿ ಇರುತ್ತೆ. ಇದೆಲ್ಲ ನಾವು ಫೇಸ್ ಮೇಲೆ ಇಟ್ಕೊಂಡು ತಗೊಳ್ಳುವಾಗ ಏನಾಗುತ್ತೆ ಅಂದರೆ ಅದೆಲ್ಲ ಪ್ರಾಬ್ಲಮ್ಸ್ನ ಕಡಿಮೆ ಮಾಡೋಕ್ಕೆ ಸಪೋರ್ಟ್ ಆಗುತ್ತೆ. ಯಾವ ಥರ ಕಡಿಮೆ ಮಾಡುತ್ತೆ ಅಂದಾಗ ಇದನ್ನು ನಾವು ಆಮ್ ತೊಗೊಳ್ತೀವಲ್ವಾ, ಇದರಿಂದ ನಮ್ಗೆ ಸ್ವೆಟ್ಟಿಂಗ್ ಬರುತ್ತೆ ಫೇಸಲ್ಲಿ. ಅಂಥ ಟೈಮಲ್ಲಿ ನಮ್ಗೆ ಡೈಲಿ ಏನಾಗುತ್ತೆ ಗ್ಲೋ ಆಗ್ತಾ ಹೋಗುತ್ತೆ, ಇರೋಂಥ ಪ್ರಾಬ್ಲಮ್ಸು ಕಡಿಮೆ ಆಗ್ತಾ ಹೋಗುತ್ತೆ. ಎಷ್ಟೋ ಅಮ್ಮಂದರು ನಮ್ಮ ಆಫೀಸಲ್ಲಿ ಏನು ಮಾಡಿದ್ದಾರೆ ಅಂದರೆ ಈ ಥೆರಪಿನ ಕಣ್ಣ ಮೇಲೆ ಇಟ್ಕೊಳ್ತಾರೆ. ಕಣ್ಣ ಮೇಲೆ ಇಟ್ಕೊಂಡಾಗ ಒಂದು 10 ದಿನದಲ್ಲೇ ಇದ್ರ ರಿಸಲ್ಟ್ ಹೆಂಗೆ ಬಂದಿದೆ ಅಂದರೆ ಕಣ್ಣಲ್ಲಿ ಪರಿ ಬಂದಿರೋದು ಅದು 10 ದಿನ ನಾವು ರೆಗ್ಯುಲರಾಗಿ ಥೆರಪಿ ಮಾಡ್ಕೊಂಡಾಗ ಕಣ್ಣಿನ ಪರಿ ಕಡಿಮೆ ಆಗಿ ಡಾಕ್ಟರ್ಸ್ ಹೇಳಿದ್ದಾರೆ ಆಪರೇಷನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಇಂಥ ಎಲ್ಲ ಬೆನಿಫಿಟ್ಸ್ ಏನಾಗ್ತಿದೆ ಅಂದರೆ ಈ ಪೋಟಾನ್ ಥೆರಪಿಯಿಂದ ಆಗ್ತಿದೆ. ಅದೇ ರೀತಿ ನಾವು ಈಗ ಎದೆಗೆ ಇಟ್ಕೊಳ್ಳುವಾಗ ಕೆಳಗಡೆ ಬಿಸಿ ಕಡಿಮೆ ಮಾಡ ಬಿಸಿ ಕೊಡೋಕ್ಕಾಗೋದಿಲ್ಲ. ಈ ರೀತಿ ನಾವು ಎದೆಗೆ ಹಾಕೊಳ್ಳುವಾಗ ಏನಾಗುತ್ತೆ ಅಂದರೆ ಹಾರ್ಟ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಹಾರ್ಟಲ್ಲಿ ಜಾಸ್ತಿ ಫ್ಯಾಟ್ಸ್ ಇರುತ್ತೆ, ಕರೆಕ್ಟಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಿರಲ್ಲ. ಅಂಥ ಟೈಮಲ್ಲಿ ಆಮೇಲೆ ಬ್ಲಡ್ ಸರ್ಕ್ಯುಲೇಷನ್ ಆಗದೆ ಇರೋ ಟೈಮಲ್ಲಿ ಒಂದೊಂದು ಟೈಮಲ್ಲಿ ನಮ್ಗೆ ಹಾರ್ಟ್ ಚುಚ್ಚೋ ಥರ ಪ್ರಾಬ್ಲಮ್ಸ್ ಆಗುತ್ತೆ. ಆಮೇಲೆ BP ಶುಗರ್ ಜಾಸ್ತಿ ಇರುವಾಗ ನಾವು ಈ ಪ್ಲೇಸಲ್ಲಿ ಇಟ್ಕೊಳ್ಳುವಾಗ ಏನಾಗುತ್ತೆ ಅಂದರೆ ನಾರ್ಮಲಿಗೆ ಬರುತ್ತೆ. ಥೆರಪಿ ಮಾಡ್ಕೊಳ್ಳೋಕ್ಕಿಂತ ನಾವು ಈ ಟೆಸ್ಟ್ ಮಾಡಿಕೊಂಡು ಆಮೇಲೆ ಥೆರಪಿ ಮಾಡ್ಕೊಂಡ್ಮೇಲೆ ಟೆಸ್ಟ್ ಮಾಡ್ಕೊಳ್ಳುವಾಗ ಎಷ್ಟೋ ಪಾಯಿಂಟ್ಸ್ ಎಲ್ಲ ಏನಾಗ್ತಿದೆ ಈ ಥೆರಪಿಯಿಂದ ನಮಗೆ ಬೆನಿಫಿಟ್ ಆಗ್ತಿದೆ. ಎಷ್ಟೋ ಶುಗರ್ BP ಎಲ್ಲ ಏನಾಗ್ತಿದೆ ನಾರ್ಮಲಿಗೆ ಬರ್ತಿದೆ. ಆಮೇಲೆ ಇರುವಂಥ ಹಾರ್ಟ್ ಮೇಲೆ ಇರುವಂಥ ಫ್ಯಾಟು ಕೊಲೆಸ್ಟ್ರಾಲ್ ಏನಾಗ್ತಿದೆ ಕರೆಕ್ಟಾಗಿ ಹೋಗ್ತಿದೆ. ಇದನ್ನ ನಾವು ಈ ಥೆರಪಿಯಿಂದ ಮಾಡ್ಕೊಳ್ಳುವಾಗ ಎಲ್ಲ ಪ್ರಾಬ್ಲಮ್ಸ್ ಏನಾಗ್ತಿದೆ ಕಡಿಮೆ ಆಗ್ತಿದೆ. ಅದೇ ರೀತಿ ನಾವು ಹೊಟ್ಟೆಗೆ ಇಟ್ಕೊಳ್ಳುವಾಗ ಅದೇ ರೀತಿ ನಾವು ಹೊಟ್ಟೆಗೆ ತಗೊಳ್ಳುವಾಗ ಹೊಟ್ಟೆ ಬೊಜ್ಜಾಗಿರ್ಬೋದು, ಅಮ್ಮಂದ್ರಿಗೆ ಏನಾಗುತ್ತೆ ಗರ್ಭಕೋಶದ ಪ್ರಾಬ್ಲಮ್ಸ್ ಇರುತ್ತೆ, ಕಿಡ್ನಿ ಸ್ಟೋನ್ಸ್ ಪ್ರಾಬ್ಲಮ್ಸ್ ಇರುತ್ತೆ, ಮಂತ್ಲಿ ಪೀರಿಯಡ್ಸ್ ಕರೆಕ್ಟಾಗಿ ಆಗ್ತಿರಲ್ಲ, ಆಮೇಲೆ ಲಿವರ್ ಪ್ರಾಬ್ಲಮ್ಸ್ ಇರುತ್ತೆ. ಇದೆಲ್ಲ ಪ್ರಾಬ್ಲಮ್ಸ್ ಏನಾಗ್ತಿದೆ ಅಂದಮೇಲೆ ಈ ಥರ ಹೊಟ್ಟೆಗೆ ಇಟ್ಕೊಳ್ಳುವಾಗ ಎಲ್ಲ ಪ್ರಾಬ್ಲಮ್ಸು ಕಡಿಮೆ ಆಗ್ತಾ ಹೋಗುತ್ತೆ. ಎಷ್ಟೋ ಅಮ್ಮಂದ್ರೆ ಇಲ್ಲಿ ಬಂದಾಗ ಹೇಳ್ತಿದ್ರು ನಮ್ಗೆ ಮಂತ್ಲಿ ಪೀರಿಯಡ್ಸ್ ಕರೆಕ್ಟಾಗಿ ಆಗಲ್ಲ, ಪೀರಿಯಡ್ಸ್ ಆಗದೆ ಇರೋದ್ರಿಂದ ಏನಾಗ್ತಿದೆ ಫ್ಯಾಟ್ ಜಾಸ್ತಿ ಆಗ್ತಿದೆ, ನಮ್ದು ವೇಟ್ ಜಾಸ್ತಿ ಆಗ್ತಿದೆ,
ಆಮೇಲೆ ಪೇನ್ಸ್ ಬರುತ್ತೆ, ಫುಲ್ ಬಾಡಿ ಪೇನ್ಸ್ ಬರುತ್ತೆ ಅಂತ ಹೇಳ್ತಿದ್ರು. ಆದರೆ ಇದನ್ನ ರೆಗ್ಯುಲರ್ ಆಗಿ 1 ಮಂತಿಂದ ಯಾರೆಲ್ಲ ಥೆರಪಿ ಮಾಡ್ಕೋತಿದ್ದಾರೆ ಇಲ್ಲಿ ಬಂದ ಅಮ್ಮಂದ್ರು, ಅವ್ರಿಗೆ ಏನಾಗ್ತಿದೆ 1 ಮಂತಲ್ಲೇ ಅವ್ರಿಗೆ ಏನಾಗ್ತಿದೆ ಮಂತ್ಲಿ ಪೀರಿಯಡ್ಸ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಫೈಲ್ಸ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಹೊಟ್ಟೆ ಬೊಜ್ಜು ಆಗಿರ್ಬೋದು, ಏನಾಗ್ತಿದೆ ದಿನನಿತ್ಯ ಕಡಿಮೆ ಆಗ್ತಾ ಹೋಗ್ತಿದೆ. ಅವರೆಲ್ಲ ಏನು ಹೇಳ್ತಿದ್ದಾರೆ, ಚೆನ್ನಾಗಿ ರಿಸಲ್ಟ್ ಬರ್ತಿದೆ, ಇದರಿಂದ ನಾವು ಮೆಡಿಸಿನ್ ತಗೊಂಡು